ಈ ವಿಡಿಯೋ ನೋಡೋಕೆ ಬಂದಿರೋ ಪ್ರತಿಯೊಬ್ಬ ಧಣಿಗಳಿಗೆ ಪ್ರೀತಿಯ ಸ್ವಾಗತ. ಇದು ಭವಿಷ್ಯದ ಜಗತ್ತಿನಲ್ಲಿ ನಡೆಯುವ ದೊಡ್ಡ ಸೈನ್ಸ್ ಫಿಕ್ಷನ್ ಕಥೆ. ಎಲ್ಲಾ ಗ್ರಹಗಳನ್ನು ನಿಯಂತ್ರಿಸುವ ಪ್ರಮುಖ ವಸ್ತು ಸ್ಪೈಸ್. ಈ ಸ್ಪೈಸ್ ಸಿಗೋದು ಒಂದೇ ಗ್ರಹದಲ್ಲಿ, ಅರಾಕಿಸ್. ಇದನ್ನೇ ಡ್ಯೂನ್ ಅಂತ ಕರೀತಾರೆ. ಬನ್ನಿ, ಹೆಚ್ಚು ತಡ ಮಾಡದೆ ಸ್ಟೋರಿ ಒಳಗೆ ಹೋಗ್ಬಿಡೋಣ. ಅದಕ್ಕೂ ಮುಂಚೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡ್ಬಿಡಿ ಧಣಿ. ಭವಿಷ್ಯದ ಜಗತ್ನಲ್ಲಿ ಒಂದು ಗ್ರಹ ಇದೆ. ಅದು ಸಂಪೂರ್ಣ ಮರಳು. ಆದ್ರೆ ಅದೇ ಜಗತ್ತಿನ ಅತ್ಯಂತ ಅಮೂಲ್ಯವಾದ ಸಂಪತ್ತಿನ ಮೂಲ. ಆ ವಸ್ತು ಹೆಸರು ಸ್ಪೈಸ್. ಇದಿದ್ರೆ ಮಾತ್ರ ಶಕ್ತಿಯೂ ನಿಯಂತ್ರಣವು. ಈ ಸ್ಪೈಸ್ ಸಿಗೋದು ಒಂದೇ ಜಾಗದಲ್ಲಿ, ಅದೇ ಅರಾಕಿಸ್ ಅಥವಾ ಡ್ಯೂನ್. ಈ ಗ್ರಹವನ್ನು ಮೊದಲು ಕ್ರೂರ ಹಾರ್ಕೋನನ್ ಕುಟುಂಬ ಆಳ್ತಿತ್ತು. ಆದರೆ ಚಕ್ರವರ್ತಿ ಒಂದು ಹೊಸ ನಿರ್ಧಾರ ತೆಗೆದುಕೊಂಡ. ಅರಾಕಿಸ್ನನ್ನು ಅಟ್ರೇಡಿಸ್ ಕುಟುಂಬಕ್ಕೆ ಕೊಡ್ತಾನೆ. ಈ ಕುಟುಂಬದ ನಾಯಕ ಲೇಟೋ ಅಟ್ರೇಡಿಸ್ ಮತ್ತು ಅವರ ಮಗ ಪಾಲ್. ಪಾಲ್ ಸಾಮಾನ್ಯ ಹುಡುಗ ಅಲ್ಲ. ಅವನಿಗೆ ವಿಚಿತ್ರ ಕನಸುಗಳು ಬರ್ತವೆ. ಅವನ ಭವಿಷ್ಯ ಅವನಿಗೆ ಕಾಣುತ್ತಿರುತ್ತದೆ. ಮರಳು, ಯುದ್ಧ ಮತ್ತು ಒಬ್ಬ ಹುಡುಗಿ. ಅವನ ಡೆಸ್ಟಿನಿ ನಿಧಾನವಾಗಿ ರಿವೀಲ್ ಆಗುತ್ತೆ. ಅಟ್ರೇಡಿಸ್ ಕುಟುಂಬ ಅರಾಕಿಸ್ಗೆ ಬರ್ತಾರೆ. ಅಲ್ಲಿ ಫ್ರೆಮೆನ್ ಜನ ಇರ್ತಾರೆ, ಮರಳಿನಲ್ಲೇ ಬದುಕೋ ಯೋಧರು. ಪಾಲ್ ತಾಯಿ ಅವನಿಗೆ ಒಂದು ರಹಸ್ಯ ಶಕ್ತಿ ಕಲಿಸ್ತಾರೆ. ಅದು ಸಾಮಾನ್ಯ ಮಾನವನಿಗೆ ಸಾಧ್ಯವಿಲ್ಲ. ಆದರೆ ಇದೆಲ್ಲವೂ ಒಂದು ಪ್ಲಾನ್ ಆಗಿತ್ತು. ಚಕ್ರವರ್ತಿ ಹಾರ್ಕೋನನ್ ಜೊತೆಗೂಡಿ ಅಟ್ರೇಡಿಸ್ ಕುಟುಂಬವನ್ನು ನಾಶ ಮಾಡೋಕೆ ನಿರ್ಧರಿಸಿದ್ದ. ಒಂದು ರಾತ್ರಿ ಅರಾಕಿಸ್ ಮೇಲೆ ದಾಳಿ ನಡೆಯುತ್ತದೆ. ಅಟ್ರೇಡಿಸ್ ಸೇನೆ ಸಂಪೂರ್ಣ ಕುಸಿದು ಬೀಳುತ್ತದೆ. ಪಾಲ್ ತಂದೆ ಲೇಟೋ ಕೊನೆಯ ಉಸಿರೆಳೆಯುತ್ತಾರೆ. ಪಾಲ್ ಮತ್ತು ಅವನ ತಾಯಿ ಜೀವ ಉಳಿಸಿಕೊಳ್ಳಲು ಓಡಿ ಹೋಗ್ತಾರೆ. ಮರಳು ಪ್ರದೇಶದಲ್ಲಿ ಬದುಕು ಒಂದು ಯುದ್ಧವಾಗ್ತದೆ. ಅಲ್ಲಿ ದೊಡ್ಡ ಮರಳು ಹುಳುಗಳು, ಈ ಗ್ರಹದ ನಿಜವಾದ ರಾಕ್ಷಸರು. ಈ ನಡುವೆ ಪಾಲ್ ತನ್ನೊಳಗಿನ ಶಕ್ತಿಯನ್ನು ಅರಿತುಕೊಳ್ಳುತ್ತಾನೆ. ಅವನ ವಿಷನ್ಸ್ ಇನ್ನಷ್ಟು ಕ್ಲಿಯರ್ ಆಗ್ತವೆ. ಅವನು ಸಾಮಾನ್ಯ ಹುಡುಗ ಅಲ್ಲ, ಒಬ್ಬ ನಾಯಕ ಹುಟ್ಟುತ್ತಿದ್ದಾನೆ. ಪಾಲ್ ಮತ್ತು ಅವನ ತಾಯಿ ಫ್ರೆಮೆನ್ ಜನರನ್ನು ಸೇರ್ತಾರೆ. ಅವರು ಪಾಲ್ನು ಒಂದು ವಿಶೇಷ ವ್ಯಕ್ತಿ ಅಂತ ನೋಡಲು ಶುರು ಮಾಡ್ತಾರೆ. ಕೊನೆಯಲ್ಲಿ ಪಾಲ್ ಒಬ್ಬ ಯೋಧನ ಜೊತೆ ಹೋರಾಡ್ತಾನೆ. ಅದು ಕೇವಲ ಹೋರಾಟ ಅಲ್ಲ, ಅವನ ಜೀವನದ ತಿರುವು. ಅವನು ಗೆಲ್ತಾನೆ ಮತ್ತು ಫ್ರೆಮೆನ್ ಸಮಾಜದ ಭಾಗವಾಗ್ತಾನೆ. ಇಲ್ಲಿ ಕಥೆ ಮುಗಿಯುವುದಿಲ್ಲ. ಇದು ಒಂದು ಆರಂಭ. ಒಬ್ಬ ಹುಡುಗನಿಂದ ಒಬ್ಬ ಮಹಾನ್ ನಾಯಕನಾಗುವ ಪ್ರಯಾಣ. ಇದು ಡ್ಯೂನ್.